ಜೇಂಡೆ, ನಿಮ್ಮೂರ್ ಕಡೆ ಇದಕ್ಕೂ ಯಾವ್ದಾದ್ರು ಮಾತಿದ್ರೆ ಹೇಳಿ ಪ್ಲೀಸ್. ನಾನೆಂತ ದಡ್ಡಿ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ನೋಡೋ ಅನ್ನೋದನ್ನ ನಿಮ್ ಚುಚ್ಚು ಮಾತುಗಳಿಂದ ನನಗೆ ಅರ್ಥ ಮಾಡಿಸಿ ಜೇಂಡೆ. ಹಾಗಾದ್ರೂ ನನಗೆ ಅರ್ಥ ಆಗುತ್ತೆ. ಹೇಳಿದ ಕೆಲ್ಸಗಳನ್ನ ಚಾಚು ತಪ್ಪದೆ ಮಾಡೋದಷ್ಟೇ ನನ್ನ ಕರ್ತವ್ಯ ಜೇಂಡೆ. ಈ ಮನೇಲಿ ನನ್ನ ಸ್ಥಾನ ಎಂತದ್ದು ಅಂತ ಈಗ ಆಲ್ರೆಡಿ ಕ್ಲಿಯರ್ ಆಗಿದೆ ಜೇಂಡೆ. ಐ ಹೋಪ್ ನೀವಾದ್ರೂ ನನ್ನ ಜೊತೆ ಇರ್ತೀರಾ ಅಲ್ವಾ? See you in the office. Bye. ಪಾಪ ಅಂದ್ರೆ ನಾನು ಮಾಡಿದ ತಪ್ಪಿಗೆ ಅವ್ರ ಕ್ಷಮೆ ಕೇಳ್ಬಿಟ್ರು. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿದ್ದೀರೋ ಏನೋ. ನೋ ಡೋಂಟ್ ವರಿ, ಮೀರಾ ತುಂಬಾ ಪ್ರೊಫೆಷನಲ್. ಇದನ್ನೆಲ್ಲ ತಟ್ಟಂತ ಮರ್ತು ಬಿಡ್ತಾಳೆ. ನಾವು ಬರ್ತೀವಮ್ಮ. ಬರ್ತೀವಮ್ಮ. ಒಂದ್ ನಿಮಿಷ ಅನು, ಕುಂಕುಮ ಕೊಡಮ್ಮ. ಮಂದಾಕ ಅಮ್ಮ, ನನ್ನ ಮನೆಗ್ ಬಾ ಅಂತ ಕರೆಯಲ್ವಾ ಅಮ್ಮ? ಅನು, ತವರು ಮನೆಗ್ ಬರೋದಕ್ಕೆ ಮಗಳನ್ನ ಯಾರಾದ್ರೂ ಕರಿಬೇಕಮ್ಮ? ಹಂಗಾರ ಅದೀಗ ನೀನೇ ಕೊಡ್ಸಿರೋ ಮನೆ, ಆ ಮನೆ ನಿಂದೆ. ನಿನ್ ಮನೆಗೆ ನಿನ್ನನ್ನು ಕರಿಬೇಕಾ? ಅದು ಅಲ್ಲದೆ ಅಳಿಯಂದ್ರಿಗೆ ಬಿಡುವಾದಾಗ ಇಬ್ಬರು ಒಟ್ಟಿಗೆ ಮನೆಗೆ ಬನ್ನಿ. ಅಳಿಯಂದ್ರೆ ಬಿಡು ಮಾಡ್ಕೊಂಡ್ ಬನ್ನಿ. ಬರ್ಬೇಕು ಆಯ್ತಾ? ನೀವು ಆಗಾಗ ಬರ್ತಾ ಇರಿ. ಹೌದು, ಅನುಗೆ ಮೊದಲನೇ ನವರಾತ್ರಿನ ತನ್ನ ತವ್ರ ಮನೆಯಲ್ಲೇ ಆಚರಿಸ್ಬೇಕು ಅಂತ ಆಸೆ ಇತ್ತು ಅಂತ ನನಗ್ ಗೊತ್ತು. ಆದ್ರೆ ಸ್ವಲ್ಪ ನಾನು ಸ್ವಾರ್ಥಿ ಆದೆ. ಮಗ ಸೊಸೆ ಮೊದಲನೇ ಹಬ್ಬ ಮನೇಲೇ ಆಚರಿಸ್ಲಿ ಅಂತ ಅನುನ ತವ್ರಿಗೆ ಹೋಗ್ತೀಯ ಅಂತ ನಾನ್ ಕೇಳಲೇ ಇಲ್ಲ. ಅಕಸ್ಮಾತ್ ಹೂ ಅಂದ್ಬಿಡ್ತಾಳೇನೋ ಅಂತ ಭಯ ಆಯ್ತು. ಸುಬ್ಬು, ನಾವಿಲ್ಲೇ ಇದ್ರೆ ಅವಳು ಅಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಮೊದ್ಲು ಇಲ್ಲಿಂದ ಹೋಗೋಣಪ್ಪ. ಅಮ್ಮ, ನವರಾತ್ರಿ ನಿಮ್ಮನೆಲ್ಲಾಯ್ತು, ಮುಂದೆ ಬರೋ ದೀಪಾವಳಿ ನಮ್ಮನೇಲೆ. ದಯವಿಟ್ಟು ಫೋನ್ ಬೇಕು. ಅದೇ ಅಂದ್ರೆ ಬರ್ತೀವಿ. ಅನು, ಅಮ್ಮ ಬರ್ತೀವಿ. ಮಾವನವ್ರೆ, ನಮ್ಮ ಶಿವ ನಿಮ್ಮನ್ನ ಬಿಡ್ತಾನೆ. ಅನು, ಅಪ್ಪ ಅಮ್ಮನ್ನ ಬಿಟ್ಟಿರೋದು ಕಷ್ಟ ಅಂತ ನನಗೆ ಗೊತ್ತು. ಆದರೆ ಇಲ್ಲಿ ನಿನ್ ಜೊತೆ ನಾನಿದ್ದೀನಲ್ಲ. ನೀವೆಲ್ಲಿರ್ತೀರಾ? ಇದ್ರೂ ನನಗೆಲ್ಲಿ ಸಿಗ್ತೀರಾ ಸರ್?
ಪಾಪ ಅನ್ನಮ್ಮ ತವ್ರ ಮನೆಗೆ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ರು ಅನ್ಸತ್ತೆ. ಎಷ್ಟೇ ಅದು ಚಿಕ್ಕ ವಯಸ್ಸಲ್ವಾ, ತವ್ರ ಮನೆ ಬಿಟ್ಟಿರೋದು ಕಷ್ಟನೇ. ಐ ಪ್ರಾಮಿಸ್ ಯು ನಾನು, ನೀನೇನು ಆಸೆ ಪಟ್ಟಿದೆಯೋ ಅದನ್ನು ಆದಷ್ಟು ಬೇಗ ಈಡೇರಿಸ್ತೀನಿ. ಮಂದಾಕ, ಇವತ್ತಿನ ಅಡಿಗೆ ಪೂರ್ತಿ ಹಚ್ಚ ಹಸಿರು ಮಾಡ್ಬಿಡೋಣ. ತಗೊಳ್ಳಿ. ತರಕಾರಿ ಡೆಲಿವರಿ ಬಂತಾ? ಇಲ್ಲ ಅಕ್ಕ, ನಾನ್ ತಗೊಂಡ್ ಬಂದಿದ್ದು. ಅಯ್ಯೋ ಅನು ಅಮ್ಮ, ನೀವ್ ತಂದ್ರ, ನೀವ್ ಯಾಕೆ ತರಕ್ ಹೋದ್ರಿ? ಯಾಕೆ ಅಕ್ಕ? ಇದನ್ನ ಇಲ್ಲಿ ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅರೆ, ಇಷ್ಟು ಫ್ರೆಶ್ ಆಗಿರೋ ಸೊಪ್ಪನ್ನ ಯಾಕೆ ವೇಸ್ಟ್ ಮಾಡ್ಬೇಕು? ಚಾನ್ಸ್ ಇಲ್ಲ. ಇವತ್ತಿದ್ರಲ್ಲಿ ಸೊಪ್ಪು ಸಾರು, ಪಲ್ಯ ಎಲ್ಲಾನು ಮಾಡೋಣ. ಅನು ಅಮ್ಮ, ಸೊಪ್ಪು ತುಂಬಾನೇ ಚೆನ್ನಾಗಿದೆ, ಆದ್ರೆ ಈ ಮನೇಲಿ ಮನೆ ಸಾಮಾನು ಯಾವ್ದು ತರಲ್ಲ. ಪ್ರತಿದಿನ ಮೇನ್ ಕೋರ್ಸ್ ಏನಿರ್ಬೇಕು, ತರಕಾರಿ ಏನ್ ಬೇಕು ಅಂತ ನೀರಮ್ಮೆ ಪ್ಲಾನ್ ಮಾಡಿರ್ತಾರೆ. ಅದ್ರ ತಕ್ಕಂತೆ ದಿನಸಿ ತರಕಾರಿಗಳನ್ನ ಅವರೇ ಕಳಿಸ್ತಾರೆ. ಲಿಸ್ಟ್ ಗೋಪಿ ಹತ್ರ ಇದೆ ನೋಡಿ. ಒಂದ್ ನಿಮಿಷ ಇರಿ. ಇವತ್ತಿನ ಹಣ್ಣು ತರಕಾರಿಗಳ ಲಿಸ್ಟು: ಜುಶಿನಿ, ಅದೇ ಕೊಕ್ಕಂಬರು, ಡ್ರ್ಯಾಗನ್ ಫ್ರೂಟ್, ಮತ್ತೆ ಅಮೆರಿಕನ್ ಸ್ವೀಟ್ ಕಾರ್ನು, ಬ್ರೋಕೋಲಿ, ಲೀಗ್ ರಾಬುಟನ್ ಹಣ್ಣು. ಅಷ್ಟೇ ಅಕ್ಕ. ಮೀರಾ ಮ್ಯಾಮ್ ಆಫೀಸ್ ಕೆಲ್ಸ ಅಲ್ದೆ ಇದನ್ನು ನೋಡ್ಕೋತಾರ? ಅಲ್ಲ, ಅಲ್ಲಿತ್ಕೊಂಡು ಇಲ್ಲಿರೋ ಅಡ್ಗೆ ಮೆನ್ಯೂನೆಲ್ಲ ಹೇಗ್ ನಿಭಾಯಿಸಕ್ಕಾಗತ್ತೆ? ನಮ್ಗೇನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೇಕು ಅಲ್ವಾ ಮಂದಕ್ಕ? ಅವ್ರಿಗೆ ಆಫೀಸ್ ಅಲ್ಲಿ ಎಷ್ಟು ಕೆಲ್ಸ ಇರತ್ತೆ ಗೊತ್ತಾ? ವರ್ಧನ್ ಸಂಸ್ಥೆ ವೈಸ್ ಪ್ರೆಸಿಡೆಂಟ್ ಅವರು. ನಮ್ಮನೆ ಅಡ್ಗೆ ಮನೆ ಜವಾಬ್ದಾರಿ ಅವ್ರಿಗೆ ಯಾಕೆ ಪಾಪ? ಸರಿಯಾಗಿ ಹೇಳ್ದೆ ಅನು. ಇದ್ರ ಬಗ್ಗೆ ನಾವ್ ಯಾರು ಯೋಚನೆನೇ ಮಾಡಿರ್ಲಿಲ್ಲ. ಮೀರಾ ಇದ್ದಾಳೆ, ಇದನ್ನೆಲ್ಲ ಅವಳು ನೋಡ್ಕೋತಾಳೆ ಅಂತ ನಾವೆಲ್ಲ ಸುಮ್ನೆನೆ ಇದ್ವಿ. ಇನ್ಮೇಲೆ ಅವಳಿಗೆ ಈ ಜವಾಬ್ದಾರಿ ಎಲ್ಲ ಬೇಡ ಬಿಡು. ಹೌದು ಅಮ್ಮ, ಇನ್ಮೇಲೆ ನಾನಿದ್ದೀನಲ್ಲ, ಎಲ್ಲಾನು ನಾನೇ ನೋಡ್ಕೋತೀನಿ. ಇಲ್ಲಿ ನೋಡಿ, ಸೊಪ್ಪು ತರಕಾರಿ ಎಷ್ಟು ಫ್ರೆಶ್ ಆಗಿದೆ. ಇವತ್ತಿನ ಲಿಸ್ಟ್ ಅಲ್ಲಿ ಸೊಪ್ಪಿಲ್ಲ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ವೇಸ್ಟ್ ಮಾಡೋದಕ್ಕಾಗತ್ತಾ? ನೋ ಚಾನ್ಸ್. ಇವತ್ತು ರುಚಿ ರುಚಿಯಾದ ಸೊಪ್ಪಿನ ಅಡ್ಗೆನ ನಾನೇ ಮಾಡ್ತೀನಿ. ಇದು ನಿಂದೆ ಮನೆ, ಏನ್ ಬೇಕಾದ್ರೂ ಮಾಡು. ಸರಿ ಅಮ್ಮ, ಮೊದ್ಲು ನಿಮಗ್ ಚಹಾ ಮಾಡಿ ತಗೊಂಡ್ ಬರ್ತೀನಿ, ನೀವ್ ಕೂತ್ಕೊಳ್ಳಿ. ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ನಾನು ಆಫೀಸ್ಗೆ ಹೋಗದೆ ನೇರವಾಗಿ ಬಂದಿದ್ದೀನಿ. ಸರಿ ಅಮ್ಮ, ನೀವ್ ಕೂತಿರಿ, ನಾನ್ ಬರ್ತೀನಿ. ಸರಿ ಮಂದಾಕ, ಇದನ್ನೆಲ್ಲ ಕ್ಲೀನ್ ಆಗಿ ತೊಳಿರಿ. ಸರಿ ಅನು ಅಮ್ಮ. ನಮ್ಮ ಅತ್ತೆ ಮಾವನವರು ಮನೆಗೆ ಬಂದಿದ್ದಾರೆ. ಹಬ್ಬ ಮುಗಿಸಿ ಅವ್ರ ಮನೆಗೆ ಹೊರಡೋಕ್ಕೂ ಮೊದಲು ನೀನು ಅವ್ರ ಹತ್ರ ಕ್ಷಮೆ ಕೇಳಬೇಕಿಲ್ಲ. ನೋಡಿ, ಎಷ್ಟು ಸಲೀಸಾಗಿ ನಿಮ್ಮನ್ನ ಈ ಮನೆಗೆ ಅತಿಥಿಗಳನ್ನು ಮಾಡ್ಬಿಟ್ರು. ಏನೇ ಹೇಳಿ ಮೇಡಮ್, ನಿಮ್ಮನ್ನ ಈ ಮನೆಯವರು ತಮಗೆ ಹೇಗ್ ಬೇಕೋ ಹಾಗೆ ಬೇಕಾ ಬಿಟ್ಟು ನಡೆಸ್ಕೊಂಡಿದ್ದಾರೆ. ನಮ್ಮನ್ನ ಯಾರು ಹೇಗ್ ನಡೆಸ್ಕೋಬೇಕು ಅನ್ನೋ ನಿರ್ಧಾರ ಮಾಡೋದು ನಾವೇ ಅಲ್ವಾ? ಸುಬ್ಬು ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಗಿರೋ ತೊಂದರೆಗಳಿಗೆ ನಾನು ಕೂಡ ಕಾರಣನೇ.
ಐ ಆಮ್ ಸಾರಿ. मीराजी, ಬನ್ನಿ ಜೇಂಡೆ, ನೀವು ಏನಾದ್ರೂ ಬಯೋದಿತ್ತಾ? ಇದೆಲ್ಲ ನನ್ ತಪ್ಪ ಜೇಂಡೆ? ಯು ಟೆಲ್ ಮಿ. ಆರ್ಯ ಸರ್ ಹೇಗೆಲ್ಲ ಮಾತಾಡ್ತಿದ್ರು ಕೇಳಿಸ್ಕೊಂಡ್ರಲ್ಲ? ಜೇಂಡೆ, ನಾನು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪೇನ್ ಗೊತ್ತಾ? ಆರ್ಯ ಸರ್ನ ಪ್ರೀತಿಸಿದ್ರು. ಆರ್ಯ ಸರ್ನ ಪ್ರೀತಿ ಮಾಡಿದ್ಮೇಲೂ ಇದೇ ಆಫೀಸಲ್ಲಿ ಕಂಟಿನ್ಯೂ ಮಾಡಿದ್ದು. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು ಜೇಂಡೆ, ಪ್ರೀತಿ ಗೌರವ ಇಲ್ಲದೆ ಇರೋ ಕಡೆ ನಾವಿರ್ಬಾರ್ದು. ಇಲ್ಲಿ ಅದಕ್ಕೆ ಎರಡೂ ಸಿಗ್ತಿಲ್ಲ. ನೋ ಜೇಂಡೆ, ಡನ್. ಈಗಲೇ ರಿಸೈನ್ ಮಾಡ್ತೀನಿ. ಬಿಡಿ ಜೇಂಡೆ. ನೀವು ಕಂಪನಿ ಪಾಲಿಸಿನ ಮೀರ್ತಾ ಇದ್ದೀರಾ. ನಿಮ್ಮ ಕಾಂಟ್ರಾಕ್ಟ್ ನಲ್ಲಿರೋ 4ನೇ ಕ್ಲಾಸ್ ಮರೆತುಬಿಟ್ರ? ನಿಮ್ಮನ್ನ ಆಫೀಸಿಂದ ಕಳಿಸೋ ಹಕ್ಕು ಯಾರಿಗೂ ಇಲ್ಲ, ಸ್ವತಃ ನಿಮಗೂ ಕೂಡ. ವರ್ಧನ್ ಸಂಸ್ಥೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀರಾ ಹೆಗಡೆ ಇದ್ದೇ ಇರ್ತಾರೆ. ಇದು ಆರ್ಯ ಸರ್ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಮಾಡಿರೋ ಕಾಂಟ್ರಾಕ್ಟ್. ವರ್ಧನ್ ಕಂಪನಿನಲ್ಲಿ ಮೀರಾ ಹೆಗಡೆ ಅನ್ನೋ ಹೆಸರು ಶಾಶ್ವತವಾಗಿ ಕೆತ್ತಾಗಿದೆ. ನೀವ್ಯಾರು, ಈ ಕಂಪ್ನಿಗೆ ನೀವೇನು ಅನ್ನೋದನ್ನ ಪದೇ ಪದೇ ಜ್ಞಾಪಿಸ್ಬೇಕಾ ಮೀರಾಜಿ? ಕೆಲಸದ ಮಧ್ಯೆ ಎಮೋಷನ್ ಇರಬಾರ್ದು ಅಂತ ಎಲ್ರಿಗೂ ಅಡ್ವೈಸ್ ಮಾಡ್ತೀರಾ ನೀವು. ಈಗ ಎಂಥ ನಿರ್ಧಾರ ತಗೋತಿದ್ದೀರಿ ನೋಡಿ. You're right, Jayendra. Absolutely right. ಇಲ್ಲಿ ಎಮೋಷನ್ಸ್ಗೆ ಜಾಗನೂ ಇಲ್ಲ, ಬೆಲೆನೂ ಇಲ್ಲ. And yeah, thanks for being with me, always. But ಜೇಂಡೆ, ಮಾತ್ಗೂ ಆರ್ಯ ಸರ್ ಅನು ಅಂತ ಇರೋದು ಒಳ್ಳೇದಲ್ಲ. ಐ ಮೀನ್, ನಾನು ಇದನ್ನೆಲ್ಲ ಅವ್ರ ಮೇಲಿರೋ ಫೀಲಿಂಗ್ಸ್ ಇಂದ ಹೇಳ್ತಿಲ್ಲ. ಆಸ್ ಅ ವೈಸ್ ಪ್ರೆಸಿಡೆಂಟ್ ಈ ಮಾತನ್ನ ಹೇಳ್ತಿದ್ದೀನಿ. ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಕಂಪನಿ. ಕಾನ್ಫರೆನ್ಸ್ ಹಾಲ್ ಅಲ್ಲಿ ಅವ್ರ ಫೋಟೋಸ್ನ ಹಾಕೊಳ್ಳೋದು, ಯಾರು ಎಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತ ನೋಡ್ದಲ್ಲೇ ಅನು ಬಗ್ಗೆ ಮಾತಾಡೋದು. ಜೇಂಡೆ, ಆಲ್ ದಿಸ್ ಡಸಂಟ್ ಸೂಟ್ ಹಿಸ್ ಬಿಹೇವಿಯರ್ ಅಟ್ ಆಲ್. ನೀದರ್ ಇಟ್ ಡಸ್ ಟು ಅವರ್ ಕಂಪನಿ. ಅಂಡ್ ಐ ಆಮ್ ನಾಟ್ ಲೈಕಿಂಗ್ ದಿಸ್ ಜೇಂಡೆ. ಪರ್ಸನಲ್ ಲೈಫ್ ಅಂತ ಅಂದ್ಮೇಲೆ ಅದನ್ನ ಪರ್ಸನಲ್ ಆಗಿ ಇಟ್ಕೋಬೇಕಲ್ವಾ? ಪಬ್ಲಿಕ್ ಅಲ್ಲಿ ಆರ್ಯ ಸರ್ ಹೇಗಿರಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ಈಗಲೂ ನಿಮ್ಗಿದೆ. ಆದ್ರೆ ಪರ್ಸನಲ್ ಲೈಫ್ ಅಲ್ಲಿ ವಾಟ್ಸ್ ದಿಸ್ ಜೇಂಡೆ? ರಾಜನಂದಿನಿ ವಿಲಾಸಕ್ಕೆ ಹೋಗೋ ಗ್ರಾಸರೀಸ್ ಯಾಕೆ ಕ್ಯಾನ್ಸಲ್ ಆಗಿದೆ? ಗಿವ್ ಮಿ ಅ ಮಿನಿಟ್ ಜೇಂಡೆ. ನೋಡಿ,
ನಿಮ್ ಜವಾಬ್ದಾರಿ ವಿಷಯದಲ್ಲಿ ನೀವು ಎಷ್ಟು ಅಲರ್ಟ್ ಆಗಿದ್ದೀರಿ. ಯಾವಾಗಲೂ ಹೀಗೆ ಇರಿ ರಾಜಿ. ಪ್ರತಿಯೊಂದು ವಿಷಯನೂ ಪರ್ಸನಲ್ ಫೀಲಿಂಗ್ಸ್ಗೆ ಕನೆಕ್ಟ್ ಮಾಡ್ಕೋಬೇಡಿ. ಹೀಗೆ ಬಿಟ್ಟಿ ಸಲಹೆ ಅಷ್ಟೇ. ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ಮೀರಾ ಹೆಗ್ಡೆ ಅವ್ರಿಗೆ ಗೊತ್ತಿದೆ. ಸದ್ಯ ಮತ್ತೆ ಮನೆ ಅವ್ರ ಕೈಗೆ ಸೇರಿದ್ದು ನನಗೆ ಸಮಾಧಾನ ಆಗ್ತಿದೆ. ಹಬ್ಬಕ್ಕೆ ಅವ್ರಿಲ್ ಬಂದಿದ್ದು ಎಷ್ಟು ಚೆನ್ನಾಗಾಯ್ತು. ಅಮ್ಮ ನಾನು ನೋಡ್ತೀನಿ. ಹಲೋ. ಹಾಯ್ ಅನು, ಮೀರಾ ಹೆಗ್ಡೆ ಹಿಯರ್. ಹಲೋ ಮ್ಯಾಮ್, ಹೇಳಿ. ಏನಿಲ್ಲ, ಇಟ್ಸ್ ಅ ಸ್ಮಾಲ್ ಮ್ಯಾಟರ್. ಅಲ್ಲಿ ಮಂದ ಅಥವಾ ಗೋಪಿ ಯಾರಾದ್ರೂ ಇದ್ರೆ ಫೋನ್ ಕೊಡ್ತೀಯಾ ಪ್ಲೀಸ್? ಯಾಕೆ ಮ್ಯಾಮ್? ನಥಿಂಗ್ ಮಚ್. ನಾನು ಆಗ್ಲೇ ಹೇಳ್ದಾಗೆ ಇಟ್ಸ್ ಅ ಸ್ಮಾಲ್ ಮ್ಯಾಟರ್. ಅದು ಗ್ರಾಸರಿ ಸ್ಟೋರ್ ಇಂದ ಗ್ರಾಸರಿ ಆರ್ಡರ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿತ್ತು. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತ ಕಾಲ್ ಮಾಡಿದೆ. ಬೈ ಮಿಸ್ಟೇಕ್ ಅಲ್ಲ ಮ್ಯಾಮ್, ನಾನೇ ಕ್ಯಾನ್ಸಲ್ ಮಾಡಿಸಿದ್ದು. ನೀನ್ ಕ್ಯಾನ್ಸಲ್ ಮಾಡಿಸಿದ್ಯಾ? ಇವತ್ತಿನ ಊಟಕ್ಕೆ ಅದು ಕರೆಕ್ಟ್ ಆಗಿರುವಂತ ಆರ್ಡರ್ಸ್ ಅಲ್ವಾ? ಹೌದು ಮ್ಯಾಮ್, ಆದ್ರೆ ಇವತ್ತಿನ ಮೆನ್ಯೂಗೆ ಈಗ ಆಲ್ರೆಡಿ ತಯಾರಿ ಶುರು ಆಗಿದೆ. ನಾನಿದ್ದೀನಲ್ಲ ಮ್ಯಾಮ್ ಮನೇಲಿ, ನಾನೆಲ್ಲ ನೋಡ್ಕೋತೀನಿ. ನೀವೇ ಹೇಳ್ದಾಗೆ ಇದು ಸಣ್ಣ ವಿಷಯ. ನೀವ್ಯಾಕೆ ಮ್ಯಾಮ್ ಇದಕ್ಕೆಲ್ಲ ಸಮಯ ಕೊಡ್ತೀರಾ? ವೈಸ್ ಪ್ರೆಸಿಡೆಂಟ್ ಆಗಿ ನಿಮ್ಗೆ ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ. ನನ್ ಮನೆ, ನನ್ನ ಅಡಿಗೆ ಮನೆ ವಿಚಾರದಲ್ಲಿ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಕೈಲಿ ಕೆಲಸ ಮಾಡ್ಸೋದಕ್ಕೆ ನನ್ಗೆ ಹೇಗ್ ಮನ್ಸ್ ಬರುತ್ತೆ ಹೇಳಿ? ನೀವ್ ಯಾಕೆ ಇದಕ್ಕೆಲ್ಲ ಗಮನ ಕೊಡ್ತೀರಾ? ಅದಾಗಲ್ಲ ಅನು. ಇಷ್ಟು ವರ್ಷಗಳಿಂದ ಇದನ್ನೆಲ್ಲ ನಾನೇ ನೋಡ್ಕೋತಾ ಇದ್ದೆ. ಇನ್ಫ್ಯಾಕ್ಟ್ ಅಲ್ಲಿ ಯಾರಿಗೂ ಇದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಸೊ ಈಗ ನಾನಿದ್ದೀನಲ್ಲ ಮ್ಯಾಮ್, ಬೇಕಾಗಿರೋದನ್ನ ನಾನೇ ಆರ್ಡರ್ ಮಾಡ್ಕೋತೀನಿ. ಡೋಂಟ್ ವರಿ. ಫ್ರೀ ಆದಾಗ ನೀವು ಮನೆಗೆ ಬನ್ನಿ, ನನ್ ಕೈಯಾರೆ ಅಡ್ಗೆ ಮಾಡಿ ಬಡಿಸ್ತೀನಿ. ಊಟ ಮಾಡ್ಕೊಂಡು ಹೋಗಿ. ಹಲೋ ಮ್ಯಾಮ್, ಬರ್ತೀರಾ ಅಲ್ವಾ? ಯಾನು ಶೋರ್. ಸರಿ ಮ್ಯಾಮ್, ಬಾಯ್. ಇಷ್ಟೋ ತನಕ ಫೋನಲ್ಲಿ ಮಾತಾಡಿದ್ದು ಇವಳೇನಾ? ಓ ಮೈ ಗಾಡ್, ಈ ಅನು ನಾನ್ ಅಂದ್ಕೊಂಡಿರೋಷ್ಟು ಇನ್ನೋಸೆಂಟ್ ಅಲ್ಲ. ಅಕ್ಕ, ಶಶಿ, ಈ ಮನೇಲಿ ಏನ್ ನಡೀತಾ ಇದೆ? ದಂಟಿ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಸಾರು, ಕುಂಬಳಕಾಯಿ ಮಜ್ಜಿಗೆ ಹುಳಿ, ಬದನೆಕಾಯಿ ಗೊಜ್ಜು, ಸೌತೆಕಾಯಿ ಕೋಸಂಬರಿ, ಇದಿಷ್ಟು ರೆಡಿಯಾಗಿ ಪ್ಲಾನ್ ಆಗ್ತಿದೆ ಅಕ್ಕ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲೋ. ಇದೆಲ್ಲ ಮಧ್ಯಾಹ್ನದ ಮೆನು ಅಕ್ಕ. ಇದನ್ನೆಲ್ಲ ಅನು ಅಕ್ಕನೆ ಮಾಡ್ತಾ ಇರೋದು, ಅದೇ ಸ್ಪೆಷಲ್. ಮಧ್ಯಾಹ್ನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳ? ಯಾರು ತಿಂತಾರಂತೆ ಅದನ್ನೆಲ್ಲ? ಓ ಮರ್ತ್ಬಿಟ್ಟೆ, ಹೀರೆಕಾಯಿ ಸಾಸಿವೆ ಕೂಡ ಮಾಡ್ತಾ ಇದ್ದಾರೆ. ಸಾಸ್ವೆನಾ? ಗಾಡ್, ಅವಳು ಏನಾದ್ರೂ ಮಾಡ್ಕೊಂಡ್ ತಿನ್ಲಿ, ಬಟ್ ನಂಗೆ ಇವತ್ ಮಧ್ಯಾಹ್ನ ಮಾತ್ರ ಜುಕಿನಿ ಪ್ಯಾನ್ ಕೇಕ್ ಬೇಕು ಅಷ್ಟೇ. ಅದ್ಯಾವ್ದು ಇಲ್ಲ ಅಕ್ಕ. ನೋ ಜ್ಯೂಸಿನಿ. ಏಯ್, ಅದು ಜುಕಿನಿ ಕಣ. ಹಾ ಅದೇ ಅದೇ. ನೋ ಬ್ರೋಕೊಲಿ, ಓನ್ಲಿ ದೇಸಿ ತರಕಾರಿ. ಅಲ್ಲ ನಾನಲ್ಲ ಅಕ್ಕ, ಅನು ಅಕ್ಕನೇ ಎಲ್ಲ ಹೇಳಿದ್ದು. ನೋ ವೇ, ಐ ಕಾಂಟ್ ಲೆಟ್ ದಿಸ್ ಹ್ಯಾಪನ್. ನಿನ್ನೆ ಬಂದವಳು ನನ್ನನ್ನೇ ಗೆಸ್ಟ್ ತರ ಟ್ರೀಟ್